ಈ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗೋದ್ರಿಂದ ಈ ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥದ್ದು LDL ಅನ್ನು ಜಾಸ್ತಿ ಮಾಡಿಬಿಟ್ಟು ನಮಗೆ ಹೃದಯಾಘಾತ ಆಗುತ್ತೆ, ನಮಗೆ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರೆ. ಈ ಬಜ್ಜಿ, ಬೋಂಡ ಅಥವಾ ಕಬಾಬು ಯಾವುದೇ ರೀತಿಯ ಒಂದು ಕರೆದ ಪದಾರ್ಥವನ್ನು ತಯಾರಿಸಬೇಕು ಅಂತಂದರೆ ನಾವು ಫ್ರೈ ಮಾಡ್ತೀವಿ. ಆ ಫ್ರೈ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತಕ್ಕಂಥ ಎಣ್ಣೆ ಏನಿದೆಯಲ್ಲ, ಸೊ ಅದು ಈ ಸನ್ಫ್ಲವರ್ ಆಯಿಲ್ ಇರ್ಬೋದು, ಇವನ್ನು ಪಾಮ್ ಆಯಿಲನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ ಇರ್ಬೋದು, ಅಥವಾ ಗ್ರೌಂಡ್ನಟ್ ಅಂದರೆ ಶೇಂಗಾ ಎಣ್ಣೆ ಕೂಡ ಯೂಸ್ ಮಾಡಿ ಈ ಪದಾರ್ಥಗಳನ್ನು, ಕರೆದಂಥ ತಿಂಡಿ ಪದಾರ್ಥಗಳನ್ನು ತಯಾರಿಸ್ತೀವಿ. ಬಟ್ ಆದರೆ ಕೆಲವರು ಹೇಳ್ತಾರೆ, ಕೆಲವರು ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ, ಏನು ಹೇಳ್ತಾರೆ ಅಂತಂದರೆ ಈ ಪದಾರ್ಥಗಳನ್ನು ಕರೆದಾಗ ಏನಾಗುತ್ತೆ, ಇದರಲ್ಲಿ ಒಂದು ರೀತಿಯ ಅಂಶ ಉತ್ಪತ್ತಿ ಆಗುತ್ತೆ, ಫ್ಯಾಟ್ ಉತ್ಪತ್ತಿ ಆಗುತ್ತೆ. ಅದನ್ನು ಟ್ರಾನ್ಸ್ ಫ್ಯಾಟ್ ಅಂತ ಕರಿತೀವಿ. ಈ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗೋದ್ರಿಂದ ಈ ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥದ್ದು LDL ಅನ್ನು ಜಾಸ್ತಿ ಮಾಡಿಬಿಟ್ಟು ನಮಗೆ ಹೃದಯಾಘಾತ ಆಗುತ್ತೆ, ನಮಗೆ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರೆ. ಅನೇಕ ಡಾಕ್ಟರ್ಸ್ ಹೇಳ್ತಾರೆ, ಅನೇಕ ಡಯಟಿಷಿಯನ್ಸ್ ಹೇಳ್ತಾರೆ, ತುಂಬ ಜನ ಸೆಲೆಬ್ರಿಟೀಸ್ ಅವರು ಇವರು ಎಲ್ಲ ಕೂಡ ಈ ರೀತಿ ವೀಡಿಯೋಸ್ ಮಾಡ್ತಾರೆ. ಬಟ್ ಆದರೆ ಇದರಲ್ಲಿ ಸುಳ್ಳು ಜಾಸ್ತಿ ಇದೆ, ಸತ್ಯ ಕಡಿಮೆ ಇದೆ. ಅದು ಹೇಗೆ ಅಂತ ನೋಡೋಣಂತೆ. ಈಗ ಆಯಿಲನ್ನು, ಯಾವುದೇ ರೀತಿ ಆಯಿಲ್ ತೊಗೊಳ್ಳಿ, ನೀವು ಸನ್ಫ್ಲವರ್ ಆಯಿಲ್ ತೊಗೊಳ್ಳಿ, ಪಾಮ್ ಆಯಿಲ್ ತೊಗೊಳ್ಳಿ, ಯಾವುದೇ ರೀತಿಯ ಒಂದು ಆಯಿಲನ್ನು ತೊಗೊಂಡ್ರೆ ನಾವು ಈ ಆಯಿಲನ್ನು ನಾವು ಹೈ ಟೆಂಪ್ರೇಚರ್ಲಿ, ತುಂಬ ಜಾಸ್ತಿ ಟೆಂಪ್ರೇಚರ್ಲಿ ನಾವು ಬಿಸಿ ಮಾಡಿದಾಗ ಸೊ ಇದು ಬ್ರೇಕ್ ಆಗುತ್ತೆ, ಇದು ಡಿಗ್ರೇಡ್ ಆಗುತ್ತೆ ಅಂತ ಅಂತೀವಿ. ಇದು ಬ್ರೇಕ್ ಆಗಿಬಿಟ್ಟು ಫ್ಯಾಟ್ ಇರ್ತಕ್ಕಂಥದ್ದು ಚಿಕ್ಕ ಚಿಕ್ಕದಾದ ಫ್ಯಾಟ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಯಿಲ್ ಬಂದುಬಿಟ್ಟು ಚಿಕ್ಕ ಚಿಕ್ಕ ಫ್ಯಾಟ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಫ್ಯಾಟನ್ನೇ ನಾವು ಟ್ರಾನ್ಸ್ ಫ್ಯಾಟ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥದ್ದು ಅನ್ಹೆಲ್ತಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಬಟ್ ಇದು ಸರಿ. ಬಟ್ ಆದರೆ ಅತಿ ಹೆಚ್ಚಾದ ಒಂದು ಟ್ರಾನ್ಸ್ ಫ್ಯಾಟು ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ, LDL ಜಾಸ್ತಿ ಮಾಡುತ್ತೆ. ಬಟ್ ಆದರೆ ನಾವು ಯೂಸ್ ಮಾಡ್ತಕ್ಕಂಥದ್ದು, ನೀವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಅಥವಾ ಪಾಮ್ ಆಯಿಲನ್ನೇ ನೀವು ಯೂಸ್ ಮಾಡಿ, ಇದರಲ್ಲಿ ಬರ್ತಕ್ಕಂಥ ಒಂದು ಟ್ರಾನ್ಸ್ ಫ್ಯಾಟ್ ಏನಿದೆಲ್ಲ ತುಂಬಾ ಕಡಿಮೆ ಪ್ರಮಾಣದ್ದು. ಹಾಗಾಗಿ ಇದು ಅನ್ಹೆಲ್ತಿ ಅಂತಕ್ಕಂಥದ್ದು, ಕರೆದಂಥ ಪದಾರ್ಥ ತಿಂತಕ್ಕಂಥದ್ದು ಅನ್ಹೆಲ್ತಿ ಅಂತಕ್ಕಂಥದ್ದು ಸುಳ್ಳು. ಇದನ್ನು ಡೀಟೇಲ್ ಆಗಿ ನೋಡೋಣಂತೆ. ಸೊ ಮೊದಲನೇದಾಗಿ, ಸಾಮಾನ್ಯವಾಗಿ ನಾವು ಯಾವ್ಯಾವ ಎಣ್ಣೆ ಯೂಸ್ ಮಾಡ್ತೀವಿ? ಒಂದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ, ಈ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಫ್ಲವರ್ ಆಯಿಲ್ನು ಕೂಡ ಯೂಸ್ ಮಾಡ್ತೀವಿ. ನೋಡಿ, ಈ ರೀತಿ ಎಣ್ಣೆಯನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಇದರಲ್ಲಿ ಈ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಅಥವಾ ಸೂರ್ಯಕಾಂತಿ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟ್ ಪ್ರಮಾಣ ತುಂಬಾ ಕಡಿಮೆ. ಯಾವ ಮಟ್ಟಕ್ಕೆ ಅಂತಂದರೆ ಆಲ್ಮೋಸ್ಟ್ ಝೀರೋ ಅನ್ನೋ ಮಟ್ಟಕ್ಕೆ, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅನ್ನೋ ಮಟ್ಟಕ್ಕೆ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಒಂದು ತೊಂದರೆ ಕೊಡೋದಿಲ್ಲ. ಎರಡನೇದಾಗಿ ಇನ್ನೊಂದಿದೆ ನೋಡಿ, ಈ ಪಾಮ್ ಆಯಿಲನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅಂಗಡಿಗಳಲ್ಲಂತೂ, ಹೋಟೆಲ್ಗಳಂತೂ ಈ ಕರೀಲಿಕ್ಕೆ ಅಂತ ಈ ಪಾಮ್ ಆಯಿಲನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ಒಂದು ಪಾಮ್ ಆಯಿಲ್ನಲ್ಲೂ ಕೂಡ ಈ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಎಷ್ಟು ಅದರಲ್ಲಿ ಇದೆಯಲ್ಲ ಅದಕ್ಕಿಂತ ಕಡಿಮೆ ಪ್ರಮಾಣ, ಅಂದರೆ ಆಲ್ಮೋಸ್ಟ್ ಇದರಲ್ಲಿ ಝೀರೋ, ಯಾವುದೇ ರೀತಿಯ ಒಂದು ಟ್ರಾನ್ಸ್ ಫ್ಯಾಟು ಈ ಒಂದು ಪಾಮ್ ಆಯಿಲಲ್ಲಿ ಇರೋದಿಲ್ಲ. ಹಾಗಾಗಿ ಕರೀಲಿಕ್ಕೆ ಈ ಒಂದು ಪಾಮ್ ಆಯಿಲ್ ಯೂಸ್ ಮಾಡ್ತಕ್ಕಂಥದ್ದು ಸೇಫ್ ಅಂತ ಹೇಳ್ತೀನಿ. ಮೂರನೇ ವಿಷಯ ಏನಂತಂದರೆ, ಈ ಒಂದು ಆಯಿಲನ್ನು ಫ್ರೈ ಮಾಡಿದಾಗ, ಆಯಿಲನ್ನು ಬಿಸಿ ಮಾಡಿದಾಗ ಈ ಟ್ರಾನ್ಸ್ ಫ್ಯಾಟ್ ಯಾವಾಗ ಉತ್ಪತ್ತಿ ಆಗುತ್ತೆ ಅಂತಂದರೆ, ಟೆಂಪ್ರೇಚರ್ ಬಂದ್ಬಿಟ್ಟು 230 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇದ್ದಾಗ ಸೊ ಮಾತ್ರ ಈ ಒಂದು ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗುತ್ತೆ. ಬಟ್ ಸಾಮಾನ್ಯವಾಗಿ ನಾವು ಎಣ್ಣೆನ ಮನೇಲಿ ಯೂಸ್ ಮಾಡಿ ಕರೀಲಿಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ, ಆ ಒಂದು ಟೆಂಪ್ರೇಚರ್ ಬಂದ್ಬಿಟ್ಟು 150ರಿಂದ 170 ಡಿಗ್ರಿ ಇರುತ್ತೆ. ಸೊ ಯಾವುದೇ ಆಯಿಲ್ ಯೂಸ್ ಮಾಡಿ ಅದರ ಒಂದು ಟೆಂಪ್ರೇಚರ್ ಬಂದು 150ರಿಂದ 170 ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗಲ್ಲ. ಮನೇಲಿ ಏನೋ ಕರಿತಾ ಇದ್ದೀರಾ ಅಂದರೆ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಪ್ರಮಾಣ ಇರೋದೇ ಇಲ್ಲ. ಸೊ ನೆಕ್ಸ್ಟ್ ನಾಲ್ಕನೇದು ಏನಂತಂದರೆ, ಈ ವನಸ್ಪತಿ ಅಥವಾ ಸೋಯಾಬೀನ್ ಆಯಿಲ್ ಏನಾದರೂ ಯೂಸ್ ಮಾಡಿದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಹಾಗಾಗಿ ಈ ಸೋಯಾಬೀನ್ ಆಯಿಲನ್ನು ಯೂಸ್ ಮಾಡೋದನ್ನು ಒಂದು ಅವಾಯ್ಡ್ ಮಾಡಿ, ವನಸ್ಪತಿ ದಾಲ್ಡಾ ಏನು ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡಿ ಕರಿಯೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಐದನೇದು ಏನಂತಂದರೆ, ಸೊ ಒಂದು ಸಲ ನೀವು ಫ್ರೈ ಮಾಡೋಕ್ಕೆ ಎಣ್ಣೆಯನ್ನು, ಯಾವುದೇ ಎಣ್ಣೆ ಯೂಸ್ ಮಾಡಿ ಒಂದು ಸಲ ಫ್ರೈ ಮಾಡ್ತೀರಾ ಅಂತ ಅಂದರೆ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗೋಲ್ಲ. 2 ಸಲ ಫ್ರೈ ಮಾಡಿ, 2 ಸಲ ಅದೇ ಎಣ್ಣೆ ಯೂಸ್ ಮಾಡಿ ಫ್ರೈ ಮಾಡ್ತೀರಾ, ಆವಾಗಲೂ ಕೂಡ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗೋಲ್ಲ. ಬಟ್ ಪದೇ ಆಯಿಲನ್ನು ಯೂಸ್ ಮಾಡಿ ಒಂದು 4-5 ಸಲ, ಅದಕ್ಕಿಂತ ಜಾಸ್ತಿ ನಾವು ಸೇಮ್ ಎಣ್ಣೆನೇ ಬಿಸಿ ಮಾಡ್ತಾ ಇದ್ದರೆ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ 4-5 ಸಲಕ್ಕಿಂತ ಜಾಸ್ತಿ ಬಿಸಿ ಮಾಡಿದರೆ ಮಾತ್ರ ಹಾಗಾಗುತ್ತೆ. ಸರಿ ಸರ್, ಆಗಿದ್ರೆ ಪ್ರಿಕಾಷನ್ಸ್ ಏನು? ಸೊ ಮೊದಲನೇದಾಗಿ, ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹ ಸೇರಿದ್ರೆ ಆಯಿಲ್ ಮುಖಾಂತರ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಸೊ ಒಂದೇದು ಏನು ಮಾಡಬೇಕು ನೀವು ಅಂತಂದರೆ, ಫ್ರೈ ಮಾಡ್ತೀರಾ, ಆಯಿಲ್ ಯೂಸ್ ಮಾಡಿ, ಯಾವುದೇ ಒಂದು ಆಯಿಲ್ ಯೂಸ್ ಮಾಡಿಬಿಟ್ಟು ಫ್ರೈ ಮಾಡ್ತೀರಾ, ಏನೋ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಫ್ರೈ ಮಾಡಿದ ನಂತರ ಉಳಿದಂಥ ಎಣ್ಣೆನ ಮತ್ತೊಂದು ಸಲ ಫ್ರೈ ಮಾಡಲಿಕ್ಕೆ ಮತ್ತೆ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡೋದ್ರ ಬದಲಾಗಿ ಆ ಎಣ್ಣೆನ ನೀವು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡಿ, ಒಗ್ಗರಣೆ ಹಾಕಲಿಕ್ಕೆ, ಸಾಂಬಾರಿಗೆ ಅದಕ್ಕೆ ಯೂಸ್ ಮಾಡಿ ಖಾಲಿ ಮಾಡಿ. ಮತ್ತು ಇನ್ನೊಂದು ಸಲ ಏನಾದರೂ ಫ್ರೈ ಮಾಡಬೇಕು ಅಂತ ಆದರೆ ಮತ್ತು ಹೊಸದಾಗಿ ಫ್ರೆಶ್ ಆಗಿರೋ ಆಯಿಲನ್ನು ಯೂಸ್ ಮಾಡಿ. ಎರಡನೇದಾಗಿ, ಹೈ ಫ್ಲೇಮ್ ಇಟ್ಟು ನಾವು ಎಣ್ಣೆನ ಬಿಸಿ ಮಾಡಿದಾಗ ಆವಾಗ ಈ ಟ್ರಾನ್ಸ್ ಫ್ಯಾಟು
ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಟೆಂಪರೇಚರ್ ಜಾಸ್ತಿ ಆಗಿ. ಅದರ ಬದಲಾಗಿ ನೀವೇನು ಮಾಡಬೇಕು ಅಂತಂದರೆ ಲೋ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿ ಮಾಡ್ತಾ ಬಂದರೆ ಯಾವುದೇ ಕಾರಣಕ್ಕೆ ಒಂದು ಟ್ರಾನ್ಸ್ಫ್ಯಾಟ್ ಉತ್ಪತ್ತಿ ಆಗೋದಿಲ್ಲ. ಸೊ ಮೂರನೇ ದಿನ ಅಂತಂದರೆ ವನಸ್ಪತಿ ಯೂಸ್ ಮಾಡಿದರೆ ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಜಾಸ್ತಿ ಇದೆ, ಹಾಗಾಗಿ ಮನೆಯಲ್ಲಿ ಆದಷ್ಟು ವನಸ್ಪತಿ ದಾಲ್ಡಾನ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ. ನಾಲ್ಕನೇದು ಏನಂತಂದರೆ ಈ ಫ್ರೈ ಮಾಡಲಿಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಟ್ರಾನ್ಸ್ಫ್ಯಾಟ್ ಇರ್ತಕ್ಕಂಥದ್ದು ಅಥವಾ ಝೀರೋ ಟ್ರಾನ್ಸ್ಫ್ಯಾಟ್ ಇರ್ತಕ್ಕಂಥ ಆಯಿಲ್ ಯಾವುದು ಅಂತಂದರೆ ಪಾಮ್ ಆಯಿಲ್. ನೋಡಿ, ಜನರಲ್ಲಾಗಿ ಪಾಮ್ ಆಯಿಲ್ ಕೆಟ್ಟದ್ದು ಹಾಗೆ ಅಂತಾರೆ, ಬಟ್ ಪಾಮ್ ಆಯಿಲು ಫ್ರೈ ಮಾಡಲಿಕ್ಕೆ ತುಂಬಾ ಸೇಫ್. ಹಾಗಾಗಿ ಇವನು ಪಾಮ್ ಆಯಿಲ್ ಯೂಸ್ ಮಾಡ್ಬೋದು ಅಥವಾ ಈ ಒಂದು ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ತುಂಬ ಕಡಿಮೆ ಪ್ರಮಾಣ, ಆಲ್ಮೋಸ್ಟ್ ಝೀರೋ ಅನ್ನೋ ಮಟ್ಟಕ್ಕೆ ಒಂದು ಟ್ರಾನ್ಸ್ಫ್ಯಾಟ್ ಇರುತ್ತೆ. ಐದನೇದಾಗಿ ಏನಂತಂದರೆ ನನ್ನ ಒಂದು ಅಡ್ವೈಸ್ ಏನಂತಂದರೆ, ಸೊ ಆಯಿಲ್ ಅಂತ ಬಂದಾಗ ಈ ಪ್ಯಾಕೇಜ್ಡ್ ಆಯಿಲ್ ಏನಿರ್ತದಲ್ಲ ಇದರಲ್ಲಿ ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಇರೋದಿಲ್ಲ, ಬಟ್ ಬದಲಾಗಿ ಕೆಮಿಕಲ್ ಯುಕ್ತ ಆಗಿರ್ತದೆ. ಏನಂತಂದರೆ ಈ ಪ್ಯಾರಾಫಿನ್ ಆಯಿಲನ್ನು ರೇಟ್ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಯಾರಾಫಿನ್ ಆಯಿಲನ್ನು ಯೂಸ್ ಮಾಡಿರ್ತಾರೆ. ನಿಮಗೆ ಟ್ರಾನ್ಸ್ಫ್ಯಾಟ್ ಇಲ್ಲದೇ ಇರ್ಬೋದು, ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಇರೋಲ್ಲ ಆಲ್ಮೋಸ್ಟು. ಸೊ ಬಟ್ ಆದರೆ ಇದರಲ್ಲಿ ಪ್ಯಾರಾಫಿನ್ ಆಯಿಲ್ ಮಿಕ್ಸ್ ಆಗಿರೋದ್ರಿಂದ ಅದು ನಮ್ಮ ಆರೋಗ್ಯದ ಮೇಲೆ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇದರ ಬದಲಾಗಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ, ಹೆಚ್ಚಾಗಿ ಇದನ್ನು ಯೂಸ್ ಮಾಡೋದ್ರ ಬದಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಗಾಣದೆಣ್ಣೆಯನ್ನು, ಯಾವುದೇ ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥ ಒಂದು ಗಾಣದೆಣ್ಣೆಯನ್ನು ಯೂಸ್ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ಆಯಿಲ್ ಡೇಂಜರಸ್ ಅಂತಾರೆ. ಆಯಿಲ್ ಯಾವುದೇ ಕಾರಣಕ್ಕೂ ಡೇಂಜರ್ಸ್ ಅಲ್ಲ. ಇದು ಆಯಿಲ್ ಅಂತಕ್ಕಂಥದ್ದು ಹೆಲ್ತಿನೇ. ಈ ಅರ್ಧಂಬರ್ಧ ನಾಲೆಡ್ಜ್ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ವೀಡಿಯೋಸು ಅಥವಾ ಯಾವುದೋ ಬುಕ್ಕಲ್ಲಿ ಇದೆ ಅಂತ ಅಂದ ತಕ್ಷಣ ಅದಷ್ಟೇ ಸ್ಟೇಟ್ಮೆಂಟ್ ತೊಗೊಂಡು ಪ್ರಾಕ್ಟಿಕಲಿ ಗೊತ್ತಿಲ್ಲದಲೇ ಅದಷ್ಟೇ ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು ವೀಡಿಯೋಸ್ ಮಾಡ್ತಕ್ಕಂಥದ್ದು, ಅಂಥ ವೀಡಿಯೋ ನೋಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತೀನಿ. ಇನ್ಯಾಕೆ ಚಿಂತೆ, ಆಯಿಲನ್ನು ಕರೀಲಿಕ್ಕೆ ಯಾವುದೇ ಒಂದು ಸಮಸ್ಯೆ ಇರಲ್ಲ, ಕರೆದ್ರೆ ಅದರಲ್ಲಿ ಟ್ರಾನ್ಸ್ಫ್ಯಾಟ್ ಕೂಡ ಬರೋದಿಲ್ಲ, ಅದು ಅನ್ಹೆಲ್ತಿ ಕೂಡ ಆಗೋದಿಲ್ಲ. ಅಪರೂಪಕ್ಕೆ ಮನೆಯಲ್ಲಿ ಕರೆದಂಥ ಪದಾರ್ಥವನ್ನು ಮಾಡ್ಕೊಂಡು ತಿನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತೆ. ನಮಸ್ಕಾರ.